ಫ್ರೆಂಡ್ಸ್, ಅಮೃತ ಪ್ರಸನ್ನ ಚಾನಲ್ಗೆ ಸ್ವಾಗತ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಲೈಕ್ ಮಾಡಿ. ಇವತ್ತು ನಾವು ಕ್ಯಾರೆಟ್ ಹಲ್ವಾ ಮಾಡೋಣ. ಕ್ಯಾರೆಟ್ ಹಲ್ವಾಗೆ ಬೇಕಾಗಿರೋ ಐಟಮ್ನ ನೋಡೋಣ. ಮೊದಲಿಗೆ 1 kg ಕ್ಯಾರೆಟ್ನ ತುರಿದಿಟ್ಕೊಂಡಿದ್ದೀನಿ. 3/4 ಕಪ್ ಹಾಲು ತೊಗೊಂಡಿದ್ದೀನಿ. ಐದು ಸ್ಪೂನ್ ತುಪ್ಪ ತೊಗೊಂಡಿದ್ದೀನಿ. ಒಂದು 4ರಿಂದ 5 ಏಲಕ್ಕಿ ತೊಗೊಂಡಿದ್ದೀನಿ. 1 ಕಪ್ ಸಕ್ಕರೆ ತೊಗೊಂಡಿದ್ದೀನಿ. ಹಾಗೆ ಒಂದು 4ರಿಂದ 5 ಸ್ಪೂನು ಕೋವಾ ತೊಗೊಂಡಿದ್ದೀನಿ. ಒಂದು 5ರಿಂದ 6 ಬಾದಾಮ್ ತೊಗೊಂಡಿದ್ದೀನಿ. ಒಂದು 10 ಗೋಡಂಬಿ ತೊಗೊಂಡಿದ್ದೀನಿ. ಬನ್ನಿ ಹೇಗೆ ಕ್ಯಾರೆಟ್ ಹಲ್ವಾ ಮಾಡೋದು ನೋಡೋಣ. ಫಸ್ಟು ಕ್ಯಾರೆಟ್ ಸಿಪ್ಪೆನ ಪೀಲ್ ಮಾಡ್ಕೋಬೇಕು. ಪೀಲ್ ಮಾಡಿದ್ದಾದ್ಮೇಲೆ ನೆಕ್ಸ್ಟು ಕ್ಯಾರೆಟ್ನ ತುರ್ಕೋಬೇಕು. ನೆಕ್ಸ್ಟ್ ಕ್ಯಾರೆಟ್ ಎಲ್ಲ ತುರ್ಕೊಂಡಾದ್ಮೇಲೆ ಸ್ಟವ್ ಹಚ್ಕೊಳ್ಳಿ. ಒಂದು ಕುಕ್ಕರ್ ಇಡಿ. ಕುಕ್ಕರಲ್ಲಿರೋ ನೀರೆಲ್ಲ ಆವಿಯಾಗೋವರೆಗೂ ಬಿಡಿ. ಬಿಸಿ ಇದೆಯಾ ನೋಡಿ, ಆವಿ ಆಗಿದೆಯಾ ಅಂತ. ನೆಕ್ಸ್ಟ್ ಒಂದು 3 ಸ್ಪೂನ್ ತುಪ್ಪ ಹಾಕ್ಕೊಳ್ಳಿ. ಅದು ಕಾಯ್ಲಿ, ಚೆನ್ನಾಗಿ ಕಾಯಬೇಕು ತುಪ್ಪ. ಕಾದಿದೆಯಾ ಅಂತ ನೋಡಿ, ನೀಟಾಗೆಲ್ಲ ಸ್ಪ್ರೆಡ್ ಮಾಡಿ. ಇನ್ನು ಕಾದಿಲ್ಲ, ಕಾಯ್ಲಿ. ನೆಕ್ಸ್ಟ್ ತುರಿದಿರೋ ಕ್ಯಾರೆಟ್ನ ಕುಕ್ಕರ್ಗೆ ಹಾಕಿ. ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಹುರಿರಿ ಅದನ್ನ. ಅದ್ರ ಕಲರ್ ಚೇಂಜ್ ಆಗುತ್ತೆ, ಸ್ಮೆಲ್ ಬರುತ್ತೆ ಚೆನ್ನಾಗಿ. ಅಲ್ಲಿವರೆಗೂ ಚೆನ್ನಾಗಿ ಹುರ್ಕೊಳ್ಳಿ. ನೆಕ್ಸ್ಟು ನಾವೇನು ಹಾಲು ತಗೊಂಡಿದ್ವಲ್ಲ ಅದನ್ನ ಹಾಕಿ ಇನ್ನೊಂದ್ಸಲ ಹುರ್ಕೊಳ್ಳಿ. ಎಲ್ಲ ನೀಟಾಗಿ ಮಿಕ್ಸ್ ಮಾಡಿ. ನೆಕ್ಸ್ಟ್ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ 2 ವಿಷಲ್ನ ತೆಗೀರಿ. ವಿಷಲ್ ಬಂದಮೇಲೆ ಅದನ್ನ ತಣ್ಣಗಾಗೋಕೆ ಬಿಡಿ. ನೆಕ್ಸ್ಟು ತಣ್ಣಗಾದ್ಮೇಲೆ ಓಪನ್ ಮಾಡಿ ಬೆಂದಿದೆಯಾ ಅಂತ ನೋಡಿ. ಬಿಸಿ ಇರುತ್ತೆ, ಸ್ಮ್ಯಾಶ್ ಆದರೆ ಅದು ಬೆಂದಿದೆ ಅಂತ ಅರ್ಥ. ಬೇಗ ಬೇಯುತ್ತೆ ಕ್ಯಾರೆಟ್. ನೆಕ್ಸ್ಟ್ ಒಂದು ಕಡಾಯಿಗೆ ನಾವು ಏನು ಬೇಯಿಸಿರ್ತೀವಲ್ಲ ಕ್ಯಾರೆಟು ಅದನ್ನು ಹಾಕ್ಕೊಳ್ಳಿ. ಹಾಕ್ಕೊಂಡು ಹಾಲು ಇಂಗೋವರೆಗೂ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಮೀಡಿಯಮ್ ಫ್ಲೇಮಲ್ಲಿ ಇಡಿ. ಹಾಲೆಲ್ಲ ಇಂಗಬೇಕು ಸ್ವಲ್ಪ, ಆ ಥರ ಬೇಯಿಸ್ಕೊಳ್ಳಿ. ಹಾಲು ಬೇಕಾದರೆ ನೀವು ಇನ್ನೂ ಹಾಕ್ಬೋದು. ಹಾಲು ಹಾಕಿದ್ರೆ ತುಂಬ ಟೈಮ್ ತಗೊಳುತ್ತೆ ಅದು ಬೇಯೋಕ್ಕೆ. ಹಂಗಾಗಿ ನಾನು ಸ್ವಲ್ಪ ಹಾಲು ಹಾಕಿದ್ದೀನಿ. ನಿಮಗೆ ಬೇಕಾದರೆ ಹಾಲು ಹಾಕ್ಕೊಳ್ಳಿ.
ನೆಕ್ಸ್ಟು ಸಕ್ಕರೆ ಹಾಕ್ಕೊಳ್ಳಿ. ಒಂದು 3/4 ಕಪ್ ಹಾಕ್ಕೊಂಡಿರಿ. ಒಂದು 1/4 ಕಪ್ ಉಳಿಸ್ಕೊಂಡಿರಿ. ಸ್ವೀಟ್ ಎಷ್ಟು ಬೇಕೋ ಅಷ್ಟು ನೋಡೋಣ. ಸ್ವೀಟ್ ಸಾಕಾಗಿಲ್ಲ ಅಂದರೆ ನೆಕ್ಸ್ಟು ಆ 1/4 ಕಪ್ಪಲ್ಲಿ ಏನು ಉಳಿಸ್ಕೊಂಡಿರ್ತೀವಲ್ಲ ಅದನ್ನು ಹಾಕೋಣ. ಈಗ ಮಿಕ್ಸ್ ಮಾಡಿ. ಸಕ್ಕರೆ ಕರಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಿ. ಬಿಸಿ ಇರುತ್ತಲ್ಲ ಬೇಗ ಕರಗುತ್ತೆ ಸಕ್ಕರೆ. ನನಗೆ ಇನ್ನೊಂದು ಸ್ವಲ್ಪ ಸ್ವೀಟ್ ಬೇಕನ್ನಿಸ್ತು, ಹಾಗಾಗಿ ಮಿಕ್ಕಿರೋ ಸಕ್ಕರೆನೂ ಕೂಡ ಹಾಕೋತಾ ಇದ್ದೀನಿ. ಹಾಕ್ಕೊಂಡು ಇನ್ನೊಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿ. ಆ ವಾಟ್ರು ಕನ್ಸಿಸ್ಟೆನ್ಸಿ ಏನಿದೆ ಅದೆಲ್ಲ ನೀಟಾಗಿ ಆವಿ ಆಗಬೇಕು. ಅಲ್ಲಿವರೆಗೂ ಚೆನ್ನಾಗಿ ಬೇಯಿಸಿ. ನೆಕ್ಸ್ಟ್ ಕೋವಾ ಹಾಕ್ಕೊಳ್ಳೋಣ. ಕೋವನ ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಇಲ್ಲಾಂದರೆ ರವೆ ರವೆ ಥರ ಉಳ್ಕೊಳ್ಳುತ್ತೆ, ಬಾಯಿಗೆ ಹಂಗಂಗೆ ಸಿಗ್ತಾ ಇರುತ್ತೆ. ನೀಟಾಗಿ ಸ್ಮ್ಯಾಶ್ ಮಾಡಿ ಮಿಕ್ಸ್ ಮಾಡಿ. ಕೋವೆಲ್ಲ ಹಾಕಿ ಚೆನ್ನಾಗಿ ಒಂದು 5 ನಿಮಿಷ ಬೇಯಿಸಾದ್ಮೇಲೆ ಏಲಕ್ಕಿ ಹಾಕ್ಕೊಳ್ಳಿ. ಏಲಕ್ಕಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ. ನೆಕ್ಸ್ಟು ಡ್ರೈ ಫ್ರೂಟ್ಸ್ ಹುರ್ಕೊಳ್ಳೋಣ. ಸ್ಟವ್ ಹಚ್ಚಿ ಒಂದು ಚಿಕ್ಕದು ಕಡಾಯಿ ಥರ ಇಟ್ಕೊಳ್ಳಿ. ತುಪ್ಪ ಹಾಕಿ. ಆ ಕಡೆಯಿಂದ ಲೋ ಫ್ಲೇಮ್ ಮಾಡ್ತಾ ಇದ್ದೀನಿ, ಇಲ್ಲಾಂದರೆ ಸೀದಾ ತುಪ್ಪ ಕಾದ ನಂತರ ನೆಕ್ಸ್ಟು ಗೋಡಂಬಿ ಹಾಕ್ಕೊಳ್ಳಿ. ದ್ರಾಕ್ಷಿ ಕೂಡ ಹಾಕ್ಕೋಬೋದು. ನಾನು ದ್ರಾಕ್ಷಿ ಹಾಕಿಲ್ಲ, ನಮ್ಮನೇಲಿ ತಿನ್ನಲ್ಲ ಅಂತ. ನೀವು ಬೇಕಾದರೆ ಹಾಕ್ಕೊಳ್ಳಿ. ನಿಮಗೆ ಯಾವ್ಯಾವ ಡ್ರೈ ಫ್ರೂಟ್ಸ್ ಇಷ್ಟ ಅದೆಲ್ಲ ಹಾಕ್ಕೋಬೋದು. ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ಳಿ. ಲೋ ಫ್ಲೇಮಲ್ಲಿ ಇಡಿ, ಇಲ್ಲಾಂದರೆ ತಳ ಹಿಡಿದ್ಬಿಡುತ್ತೆ. ನೆಕ್ಸ್ಟು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಬಾದಾಮ್ ಹಾಕಿ ಗೋಲ್ಡನ್ ಬ್ರೌನ್ ಬರೋವರೆಗೂ ನೀಟಾಗಿ ಫ್ರೈ ಮಾಡಿ. ಚೆನ್ನಾಗಿ ಫ್ರೈ ಆಗಬೇಕು. ಡ್ರೈ ಫ್ರೂಟ್ಸ್ನ ಫ್ರೈ ಮಾಡ್ಕೊಂಡಿರೋದನ್ನು
ನೀಟಾಗಿ ಹಾಕ್ಕೊಳ್ಳೋಣ ಹಲ್ವಾಗೆ. ಇವಾಗ ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಕೊಂಡು 1-2 ನಿಮಿಷ ಲೋ ಫ್ಲೇಮಲ್ಲಿ ಬೇಯಿಸೋಣ. ನಿಮಗೆ ಬೇಕಾದರೆ ಏಲಕ್ಕಿದು ಎಸೆನ್ಸ್ ಸಿಕ್ಕುತ್ತೆ, ಅದನ್ನು ಹಾಕ್ಕೊಳ್ಳಿ. ಆಪ್ಷನಲ್ಲು. ನಮ್ಮನೇಲಿ ಇತ್ತು ಅಂತ ಹಾಕ್ತಾಯಿದ್ದೀನಿ ಫ್ಲೇವರ್ಗೋಸ್ಕರ. 1-2 ಡ್ರಾಪ್ ಹಾಕಿ ಸಾಕು. 1-2-3 ಡ್ರಾಪು. ಜಾಸ್ತಿ ಹಾಕಿದ್ರೆ ಒಂಥರ ಕಹಿ ಕಹಿ ಅಂತ ಅನಿಸುತ್ತೆ. ಮಿಕ್ಸ್ ಮಾಡಿ 1 ನಿಮಿಷ ಚೆನ್ನಾಗಿ ಬೇಯಲಿ ಅದು. ಸೊ ಇವಾಗ ಕ್ಯಾರೆಟ್ ಹಲ್ವ ರೆಡಿಯಾಗಿದೆ. ಸರ್ವ್ ಮಾಡೋಣ ಸರ್ವಿಂಗ್ ಬೌಲಲ್ಲಿ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಕ್ಯಾರೆಟ್ ಹಲ್ವ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಶೇರ್